ಸಂಪ್ರಯಾರ್ತ್ ಚಾನಲ್ಗೆ ಸ್ವಾಗತ. ಮಕ್ಕಳಿಗಾಗಿ ಒಂದು ಪುಟ್ಟ ಕಥೆನ ಬರೆಯೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ದಯವಿಟ್ಟು ಕೇಳಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಕಥೆಯ ಹೆಸರು ಬಂದು ಓದು ಅತಿ ಅವಶ್ಯಕ. ಓದು ಅತಿ ಅವಶ್ಯಕ. ಒಂದು ಹಳ್ಳಿಯಲ್ಲಿ ಅರುಣ್ ಮತ್ತು ವರುಣ್ ಎಂಬ ಇಬ್ಬರು ಬಾಲಕರು ಇದ್ದರು. ಅರುಣ್ ಯಾವಾಗಲೂ ಜ್ಞಾನವನ್ನು ಆಸೆ ಪಡುವವನು. ಓದು ಮತ್ತು ಪುಸ್ತಕಗಳ ಬಗ್ಗೆ ಅವನಿಗೆ ಅಪಾರವಾದ ಪ್ರೀತಿ ಇತ್ತು. ಆದರೆ ವರುಣ್ ಕೇವಲ ಆಟ ಮತ್ತು ಗಾಯಕಿಯರ ಹಾಡುಗಳಲ್ಲಿ ಮಾತ್ರ ಆಸಕ್ತನಾಗಿದ್ದನು. ಅವನು ಪುಸ್ತಕಗಳನ್ನು ಓದಲು ಇಷ್ಟಪಡುತ್ತಿರಲಿಲ್ಲ. ಒಂದು ದಿನ ಹಳ್ಳಿಯಲ್ಲಿ ಒಂದು ಮಹತ್ವಪೂರ್ಣ ಸ್ಪರ್ಧೆ ಆಯೋಜಿಸಲಾಗಿತ್ತು. ಅದು ಜ್ಞಾನ ಪ್ರಗತಿ ಬಗ್ಗೆ ಇತ್ತು ಹಾಗೂ ವಿವಿಧ ಹವ್ಯಾಸಗಳನ್ನು ಕುರಿತಂತೆ ಪ್ರಶ್ನೆಗಳು ಕೇಳಲಾಗುತ್ತಿತ್ತು. ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಹಲವಾರು ಹಳ್ಳಿಯ ಮಕ್ಕಳನ್ನು ಆಹ್ವಾನಿಸಲಾಗಿತ್ತು. ಅರುಣ್ ಸಂತೋಷದಿಂದ ಹೊತ್ತೊಯ್ಯುವ ಪುಸ್ತಕವನ್ನು ತೆಗೆದು ಸ್ಪರ್ಧೆಗೆ ತಯಾರಿ ಮಾಡಿಕೊಂಡ. ಆದರೆ ವರುಣ್ ಈ ಎಲ್ಲ ವಿಚಾರಗಳನ್ನು ಚಿಕ್ಕದಾಗಿ ನೋಡುತ್ತಾ, ಊಟಕ್ಕೆ ಸಮಯವಿಲ್ಲ, ಓದು ಎಲ್ಲಿ ಬೇಕಾದರೂ ತಲುಪಬಹುದು ಎಂದು ಹೇಳುತ್ತಾ ಸ್ವಲ್ಪ ಕಾಲ ದಿನಗಳನ್ನು ಹಾಳು ಮಾಡಿಬಿಟ್ಟ. ಆ ದಿನ ಬೆಳಿಗ್ಗೆ ಸ್ಪರ್ಧೆಯ ಸಮಯದಲ್ಲಿ ಅರುಣ್ ತನ್ನ ಪೂರ್ಣ ವೇತನದಿಂದ ಸ್ಪರ್ಧೆಯಲ್ಲಿ ಭಾಗವಹಿಸಿದನು. ಅವನು ಓದಿದ ಪುಸ್ತಕಗಳು, ಜೀವನದಲ್ಲಿ ಕಲಿತ ಪಾಠಗಳು ಅವನಿಗೆ ಸ್ಪರ್ಧೆಯಲ್ಲಿ ಯಶಸ್ಸು ತಂದವು. ಆದರೆ ವರುಣ್ ಯಾವುದೇ ರೀತಿಯಲ್ಲಿ ಪ್ರಶ್ನೆಗಳನ್ನು ಸರಿಯಾಗಿ ಉತ್ತರಿಸಲಾರನಾದನು. ಸ್ಪರ್ಧೆ ಮುಗಿಯುತ್ತಿದ್ದಂತೆ ಅರುಣ್ ವಿಜೇತನಾಗಿ ಹೊರಟ ಮತ್ತು ವರುಣ್ ಸೋತು ನಂತರ ಅವನು ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡ. ಓದು ಅತಿ ಅವಶ್ಯಕ, ಕೇವಲ ಆಟವಲ್ಲ ಎಂದು ವರುಣನು ಅರುಣನಿಗೆ ಹೇಳಿದನು. ಅದೇ ಸಮಯದಲ್ಲಿ ಅರುಣ್ ಅವನ ಸ್ನೇಹಿತನಿಗೆ ಹೇಳಿದನು, ಓದು ನಮ್ಮ ಜ್ಞಾನವನ್ನು ಬೆಳೆಸಲು ಮತ್ತು ನಮ್ಮ ಆಯ್ಕೆಯನ್ನು ಸರಿಯಾದ ದಾರಿಯಲ್ಲಿ ತೆಗೆದುಕೊಂಡು ಹೋಗಲು ಅತ್ಯಂತ ಅವಶ್ಯಕವಾಗಿದೆ. ಅದು ನಮ್ಮ ಭವಿಷ್ಯವನ್ನು ಗುರಿಯಾಗಿಸಲು ಶಕ್ತಿ ನೀಡುತ್ತದೆ. ಆರಂಭದಿಂದಲೇ ವರುಣನು ಓದುವ ಹವ್ಯಾಸವನ್ನು ಬೆಳೆದನು ಮತ್ತು ತನ್ನ ದಾರಿ ಹತ್ತಿರ ಕಠಿಣ ಪರಿಶ್ರಮದಿಂದ ಮುಂದುವರೆದನು. ಈ ಕಥೆಯ ನೀತಿ ಏನು ಅಂದರೆ, ಓದು ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಜ್ಞಾನವೇ ಬಾಳಿಗೆ ದಾರಿ. ಅದು ನಮ್ಮ ಸಾಧನೆಯನ್ನು ಯಶಸ್ಸನ್ನು ಕಟ್ಟಿಕೊಳ್ಳುತ್ತದೆ. ಸಮಯ ವ್ಯರ್ಥ ಮಾಡ್ದೇನೆ ಸಮಯಕ್ಕೆ ತಕ್ಕನಾಗಿ ನಾವು ಓದಿ ನಮ್ಮ ಪರಿಶ್ರಮದಿಂದ ನಾವು ಬೆಳಿಬಹುದು. ಆಟವೇ ಎಲ್ಲ ಅಲ್ಲ, ಆಟ ಜೀವನದ ಒಂದು ಭಾಗ ಮಾತ್ರ ಅನ್ನೋದು ಈ ಕಥೆಯ ನೀತಿ. ನಿಮಗಿಷ್ಟ ಆದಲ್ಲಿ ಇದಕ್ಕೆ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.